ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 494ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಅಂಗದನ ನೇತೃತ್ವದಲ್ಲಿದ್ದಂಥ ವಾನರ ಸೇನೆ ಗವಿಯಿಂದ ಹೊರಗೆ ಬಂದು ಸೀತೆ ಸಿಗದ ಒಂದು ನಿರಾಶೆಯಲ್ಲಿ ಕಿಷ್ಕಿಂಧಕ್ಕೆ ಮರಳಿ ಹೋಗೋದ ಮಾತುಗಳನ್ನು ಆಡ್ತಿರ್ತಾರೆ. ಹನುಮಾನ ತನ್ನ ವಾಕ್ಚಾತುರ್ಯದಿಂದ ಭೇದ ತಂತ್ರಗಾರಿಕೆಯಿಂದ ಅವರ ಮನಸ್ಸನ್ನು ಒಲಿಸ್ತಾನೆ. ನೀವು ಈ ರೀತಿಯಾಗಿ ಕಿಷ್ಕಿಂಧಕ್ಕೆ ಮರಳಿ ಹೋಗದೇ ಇದ್ದರೆ ಅದು ಸುಗ್ರೀವನ ಆಜ್ಞೆ ಉಲ್ಲಂಘನೆ ಮಾಡಿದಂತಾಗ್ತಿದೆ. ಅವರ ವಿರುದ್ಧ ವಿದ್ರೋಹ ಅಥವಾ ಬಂಡಾಯ ಎದ್ದಂಗೆ ಆಗ್ತಿದೆ. ಅದು ಮಾಡಬೇಡಿ, ಸುಗ್ರೀವ ಒಳ್ಳೆಯವಾದನ ಅಂದಾಗ ಅಂಗದ ಏನು ನೋಡಿರ್ತಾನೆ, ಸಣ್ಣ ಮಗು ಇದ್ದರೂ ಕೂಡ ತನ್ನ ಚಿಕ್ಕಪ್ಪನ ವ್ಯವಹಾರ ನೋಡಿರ್ತಾನೆ. ಅಲ್ಲಿ ಅವನು ಹನುಮಾನನಿಗೆ ಪ್ರಶ್ನೆ ಮಾಡ್ತಾನೆ. ನಮ್ಮ ತಂದೆ ವಿಶ್ವಾಸವನ್ನು ಇವು ಕಾಪಾಡಿದಂಥ ಮನುಷ್ಯ ಅಲ್ಲ. ಗವ್ಯಾಗನ್ನ ಅಲ್ಲೇ ಬಂಡೆಗಲ್ಲ ಹಚ್ಚಿ ಈ ಕಡೆ ರಾಜ್ಯಕ್ಕೆ ಬಂದು ರಾಜನಾಗಿ ಅಷ್ಟೇ ಅಲ್ಲ, ತನ್ನ ಹೆಂಡತಿ ಜೊತೆಗೆ ನನ್ನ ತಾಯಿಯನ್ನು ಕೂಡ ಇವನು ನನ್ನ ತಂದೆ ಗವಿಯಲ್ಲಿ ಜೀವಂತ ಇರುವಾಗನ ಅವಳೊಂದಿಗೆ ದುರ್ವ್ಯವಹಾರ ಮಾಡ್ಯಾನ. ಮತ್ತು ವಾಲಿ ಬಂದ ನಂತರ ವಾಲಿ ದುರ್ವ್ಯವಹಾರ ಮಾಡ್ಯಾನ ಅಂದ್ಕೊಂಡು ನಮ್ಮ ಚಿಕ್ಕಮ್ಮನ ಜೊತೆಗೆ ರಾಮನಿಗೆ ಹೇಳಿ ರಾಮನಿಂದ ಅವನ ಹತ್ಯೆ ಮಾಡಿಸಿದ. ಇದು ರಾಮನಿಗೆ ಈ ಪಾಪ ಕಾರ್ಯ ತಿಳಿಯಲಿಲ್ಲವೇ ಅಂತ ಒಂದು ಮೂಲ ಪ್ರಶ್ನೆಯನ್ನು ಅಂಗದ ಮಾಡ್ತಾನೆ. ಇನ್ನು ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ, ಆ ಗವಿಗೆ ಹೋಗೋದು ಬೇಡ, ಕಿಷ್ಕಿಂಧಕ್ಕೂ ಹೋಗೋದು ಬೇಡ, ಆಮರಣ ಉಪವಾಸ ಮಾಡೋಂತ ನಾವು ಕೊಟ್ಟಾಗ ಎಲ್ಲ ವಾನರರು ಕೂಡ ಆಮರಣ ಉಪವಾಸಕ್ಕೆ ಸಿದ್ಧರಾಗ್ತಾರೆ. ಇಲ್ಲೇ ವಾನರರನ್ನು ಒಂದು ಅಂದ್ರೆ ಪಕ್ಕಗಳ ಹೀನತೆಯನ್ನು ಹೊಂದಿದ್ದು ಒಂದು ದೊಡ್ಡ ಗರುಡ, ಹೆಸರು ಸಂಪತಿ, ಜಟಾಯುವಿನ ಅನ್ನ. ಇದು ಅಲ್ಲಿ ಕೂತಿರ್ತದೆ, ನೋಡ್ತಿರ್ತದೆ. ಭಾಳಷ್ಟು ವಾನರ ಕೆಳಗಿದ್ದಿರ್ತಾರೆ. ಆವಾಗ ಅದು ಇವರೆಲ್ಲ ನನಗೆ ಆಹಾರ ಆಗಿ ಬಂದಾರೆ, ನನ್ನ ದೈವ ಐತಿ, ಅದಕ್ಕೆ ಇವ್ರನ್ನ ಒಬ್ಬೊಬ್ಬರನ್ನ ತಿಂದು ನಾನು ಬದುಕಬೇಕಂತೇಳಿ ಚಿಂತನೆ ಮಾಡ್ತಾ ಇದ್ದಾಗ ಇಲ್ಲಿ ಇವರು ಮಾತುಗಳನ್ನು ಸಂವಾದ ನಡೆಸ್ತಾ ಇದ್ದಾಗ ಅದರ ಕಿವಿಗೆ ಬೀಳ್ತದೆ ದಶರಥನ ಮರಣದ ಸುದ್ದಿ. ಅಷ್ಟೇ ಅಲ್ಲ, ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗೋ ಕಾಲಕ್ಕೆ ಜಟಾಯು ಅವನೊಂದಿಗೆ ಯುದ್ಧ ಮಾಡಿ ಸಾವನ್ನಪ್ಪಿದ ಸುದ್ದಿ ಕೇಳಿದ ತಕ್ಷಣ ಅದರ ಮಗನ ಬದಲಾಗ್ತಿದೆ. ಅದು ವಾನರಲ್ಲಿ ಕೇಳ್ಕೊಳ್ತಿದೆ. ಮತ್ತು ನನ್ನ ಪಕ್ಕಗಳ ಬಲಹೀನದವ, ನನ್ನನ್ನು ಸ್ವಲ್ಪ ಬೆಟ್ಟದ ಮೇಲಿಂದ ಕೆಳಗಡೆಗೆ ನಿಮ್ಮ ಹತ್ರ ಎತ್ಕೊಂಡು ಹೋಗಿ ಅಂತ ಕೇಳಿದಾಗ ಆ ವಾನರರು ಅಂತಾರೆ, ನೀನು ನಮ್ಮ ತಿನ್ನಾಗಿ ಬಂದಿದ್ದಿ, ಮತ್ತು ನೀನೇ ದೌಡ್ ತಿಂದು ಬಿಡು ನಮ್ಮನ್ನು. ಇಲ್ಲಿ ನಾವು ಆಮರಣ ಉಪವಾಸ ಒದ್ದಾಡಿ ಸಾಯೋಕ್ಕಿಂತನೂ ನೀನೇ ನಮ್ಮನ್ನು ತಿಂದುಬಿಡು ಅಂತ ಅನ್ನೋದು ಅಂತಾರೆ ಸಹಜವಾಗಿ ಅವರು. ಮತ್ತು ಅವರಲ್ಲಿ ಏನು ಹೊಡ್ತದೆ, ಇಲ್ಲ ಅದೇನೋ ಕೇಳ್ತಾ ಇದೆ, ಅದಂತ ನಾವು ಕೆಳಗೆ ಇಳಿಸೋಣ ಅಂತ ಹೇಳಿ ವಾನರು ಒಪ್ಕೊಳ್ತಾರೆ. ಅದೇ ಮುಂದೆ ವಾಲ್ಮೀಕಿಯವರು ಹೀಗೆ ವರ್ಸ್ತಾರೆ. ಗರುಡನನ್ನು ಬೆಟ್ಟ ಗವಿಯಿಂದ ಕೆಳಗಿಳಿಸುವ ವಿಚಾರ ಮಾಡಿದರು ವಾನರ ನಾಯಕರು. ಬೆಟ್ಟವೇರಿ ಸಂಪತ್ತಿಯನ್ನು ಕೆಳಗೆ ತಂದರು ವಾನರು, ಅಂಗದ ನುಡಿದ ಸಂಪತ್ತಿಗೆ. ಇವರು ಹಾಗೆ ತೊಗೊಂಬರೋಣ ಅಂತ ಹೇಳ್ತಾರೆ. ಯಾಕಂದರೆ ಕುತೂಹಲದ ಪ್ರಶ್ನೆ ಕೇಳ್ತದದು. ಜಟಾಯುದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಜಟಾಯುನ ಯಾರು ಕೊಂದರು, ಯಾವಾಗ ಕೊಂದರು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವರು ಏನು ಮಾಡ್ತಾರೆ, ಅದನ್ನು ಮೇಲೆ ಗವಿಯಲ್ಲಿ ನಾವು ಕೂತಿರ್ತದೆ ಬೆಟ್ಟದ ಮೇಲೆ, ಅಲ್ಲಿಂದ ಅದನ್ನು ಎತ್ಕೊಂಡು ಕೆಳಗೆ ತೊಗೊಂಡ್ಬರ್ತಾರೆ. ಅದು ಕೆಳಗೆ ತರುತ್ತಲೇ ಅಂಗದ ಸಂಪತ್ತಿಗೆ ಪ್ರಶ್ನೆ ಮಾಡ್ತಾನೆ. ಓ ಪಕ್ಷಿಯೇ, ಶೂರ ಪಕ್ಷಿರಾಜನ ಮೊಮ್ಮಗ ನಾನು. ಅಲ್ಲಿ ಹೇಳ್ತಾನೆ ನಾವು, ಪಕ್ಷಿಯೇ ಓ ಗರುಡನೇ, ನಾ ಯಾರಪ್ಪ ಅಂದರೆ ಪಕ್ಷಿರಾಜನ ಮೊಮ್ಮಗ ನಾನು. ಪಕ್ಷಿರಾಜನ ಮಕ್ಕಳು ಯಾರು? ವಾಲಿ ಮತ್ತು ಸುಗ್ರೀವ. ನಾನು ವಾಲಿ ಮಗ ಅಂದರೆ ಪಕ್ಷಿರಾಜನ ಮೊಮ್ಮಗ. ಪಕ್ಷಿರಾಜನಲ್ಲ, ನಮ್ಮ ಅಜ್ಜ. ಶೂರವಾಲಿ ಮತ್ತು ಸುಗ್ರೀವರು ಅವನ ಮಕ್ಕಳು.
ನನ್ನ ಅಜ್ಜ ಪಕ್ಷಿರಾಜನ ತರುವಾಯ ನನ್ನ ತಂದೆ ಶೂರವಾಲಿ ರಾಜನಾದನು. ನಮ್ಮ ಅಜ್ಜನು ಮಹಾಪರಾಕ್ರಮಿ ಇದ್ದ, ಅವನ ತರುವಾಯ ಶೂರನಾದಂಥ ನನ್ನ ತಂದೆ ಕಿಷ್ಕಿಂಧದ ರಾಜ ಆಗಿದ್ದ. ಇಕ್ಷ್ವಾಕು ವಂಶದ ಮಹಾರಾಜ ದಶರಥ ಪುತ್ರ ರಾಮ, ಅವನ ತಮ್ಮ ಲಕ್ಷ್ಮಣ, ಪತ್ನಿ ಸೀತೆಯೊಂದಿಗೆ ದಂಡಕಾರಣ್ಯಕ್ಕೆ ಬಂದ. ತಂದೆ ವಚನ ಪಾಲಿಸುವುದಕ್ಕಾಗಿ ರಾಮ ಬಂದ. ರಾಮನ ಜೊತೆಗೆ ಅವನು ಮಾಡಿದ ಸೀತೆ ಮತ್ತು ಲಕ್ಷ್ಮಣರು ದಂಡಕಾರಣ್ಯಕ್ಕೆ ಬಂದರು. ಅವರು ಜನಸ್ಥಾನದಲ್ಲಿ ಅಪಹರಿಸಿದ ರಾವಣ ಸೀತೆಯನ್ನು ಮತ್ತು ಆಕಾಶ ಮಾರ್ಗವಾಗಿ ರಾವಣ ಸೀತೆಯನ್ನು ಒಯ್ಯುವುದನ್ನು ಕಂಡ ದಶರಥ ಮಿತ್ರ ಜಟಾಯು ನೋಡಿದಾನ. ಅದನ್ನು ರಾವಣ ಅದನ್ನು ಅಶೀತನ ಪರ್ಶನ ಆ ಸುದ್ದಿಯನ್ನು ಜಟಾಯು ನಮಗೆ ಹೇಳ್ಯಾನ. ಆಕಾಶ ಮಾರ್ಗವಾಗಿ ಅವನು ಸೀತೆಯನ್ನು ಪರ್ಸ್ಕೊಂಡು ಹೋಗ್ಯಾನ ಅಂತ ಹೇಳ್ತಾನೆ. ರಾವಣ ವಿಮಾನ ಕೆಳಕುರುಳಿಸಿ ಸೀತೆಯನ್ನು ರಕ್ಷಿಸುವಾಗ ರಾವಣನಿಂದ ಪ್ರಾಣಾಂತಕ ಏಟು ಪಡೆಯಿತು ವೀರ ಜಟಾಯು. ರಾವಣ ಏನು ಸೀತೆಯನ್ನು ಜಬರ್ದಸ್ತವನ್ನು ಹೊಂಟಿದ್ದಲ್ಲ, ಅದು ಅವನ ವಿಮಾನಕ್ಕೆ ಡಿಕ್ಕಿ ಹೊಡೆದು ಅದನ್ನು ಕೆಳಗಪ್ಪಳಿಸಿರ್ತದೆ, ಕೆಡವಿರ್ತದೆ ನೆಲದ ಮ್ಯಾಗ. ಅಷ್ಟೇ ಅಲ್ಲ, ಅವನ ಜೊತೆಗೆ ಯುದ್ಧ ಮಾಡುವ ಕಾಲಕ್ಕೆ ರಾವಣನಿಂದ ಏಟು ತಿಂತದೆ. ಏಟಂದರೆ ಎರಡು ಅದರ ಪಕ್ಕಗಳನ್ನು ಕಟ್ ಮಾಡಿರ್ತಾನೆ, ಕಾಲುಗಳನ್ನು ಕಟ್ ಮಾಡಿರ್ತಾನೆ. ಅದಕ್ಕೆ ವೀರ ಜಟಾಯು ರಾವಣನ ಏಟು ತಿಂದ ನೆಲಕ್ಕೆ ಬಿದ್ದಿದ್ದ. ರಾಮನಿಗೆ ಸೀತೆ ವಿಷಯ ತಿಳಿಸಿ ಜಟಾಯು ಪ್ರಾಣ ಬಿಟ್ಟಿತು. ಅವನು ಕೂಡ ಪ್ರಾಣ ಹಿಡ್ಕೊಂಡೇ ಇದ್ದ, ಬರ್ಬೋದು ರಾಮ ಲಕ್ಷ್ಮಣ ಅಂಥೇಳಿ. ಬಂದ ನಂತರ ಆ ಸುದ್ದಿಯನ್ನು ಹೇಳಿ ತನ್ನ ಜೀವವನ್ನು ಬಿಡುತ್ತಿದ್ದ. ರಾಮನಿಂದ ಪಡೆಯಿತು ಅಂತ್ಯಕ್ರಿಯೆ ಜಟಾಯು. ನೋಡ್ರಿ, ಜಟಾಯು ಕೂಡ ಮಹಾಭಾಗ್ಯವಾನದ. ರಾಮನಂಥ ವ್ಯಕ್ತಿಯಿಂದ ತನ್ನ ಅಂತ್ಯಕ್ರಿಯೆಯನ್ನು ಮಾಡಿಸ್ಕೊಳ್ತಿದ್ದೆ. ರಾಮನಿಂದ ಅಂತ್ಯಕ್ರಿಯೆ ಮಾಡಿಸ್ಕೊಂಡವರು ಕೆಲವೇ ಜನ. ಒಂದು ಜಟಾಯು ಬರ್ತಿದೆ, ಎರಡನೇದು ಶಬರಿ ಬರ್ತಾಳೆ, ಮೂರನೇದು ಶಂಭುಕ ಬರ್ತಾನೆ. ರಾಮಾಯಣದಲ್ಲಿ ಈ 3 ಜನ ಭಾಗ್ಯವಂತರು. ಮುಂದೆ ಅವ್ರದ್ದು ಹೇಳ್ತಾನೆ, ಸಹಾಯ ಕೋರಿ ಸ್ನೇಹಿತನಾದ ರಾಮ ಸುಗ್ರೀವನ ಮುತ್ಸದೆ ನನ್ನ ಚಿಕ್ಕಪ್ಪ ಸುಗ್ರೀವ ರಾಮನಿಂದ ನನ್ನ ತಂದೆ ವಾಲಿಯನ್ನು ವಧಿಸಿದ. ಅವರು ಜಟಾಯುವಿನಿಂದ ಈ ಒಂದು ಸುಳಿವನ್ನು ಪಡೆದು ಅವರು ಕಿಷ್ಕಿಂಧಕ್ಕೆ ಬಂದರು. ಕಿಷ್ಕಿಂಧಕ್ಕೆ ಬಂದ ನಮ್ಮ ಚಿಕ್ಕಪ್ಪನಾದ ಸುಗ್ರೀವನ ಜೊತೆಗೆ ಅವರು ಒಪ್ಪಂದ ಮಾಡಿಕೊಂಡ್ರು. ಆದರೆ ನಮ್ಮ ಚಿಕ್ಕಪ್ಪ ಮಹಾಮುತ್ಸದಿ, ಅವನು ಕುತಂತ್ರಿ. ಅವನೇನು ಮಾಡಿದಂದ್ರೆ ಆ ಒಂದು ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ರಾಮನಿಂದ ನನ್ನ ತಂದೆಯಾದ ವಾಲಿಯನ್ನು ವಧಿಸಿದ ಅಂತ ಹೇಳ್ತಾನೆ. ಪಟ್ಟಗಟ್ಟಿದ ರಾಮ ಸುಗ್ರೀವನ ಕಿಷ್ಕಿಂಧ ರಾಜ್ಯಕ್ಕೆ. ಅವನೇನು ಮಾಡಿದ, ನನ್ನ ತಂದೆನ ಕೊಂದ ರಾಮ ಸುಗ್ರೀವನನ್ನು ಕಿಷ್ಕಿಂಧ ರಾಜ್ಯಕ್ಕೆ ಪಟ್ಟಗಟ್ಟಿದ. ಬಂದಿಹವು ಸುಗ್ರೀವ ದಂಡಯಾತ್ರೆಯಲ್ಲಿ ನಾವೆಲ್ಲ ವಾನರ ಮುಖಂಡರು. ಸುಗ್ರೀವನ ಆಜ್ಞೆಯಂತೆ ನಾವು ಸೀತೆಯನ್ನು ಹುಡುಕಲಿಕ್ಕೆ ನಾವೆಲ್ಲರೂ ಈ ಕಡೆಗೆ ಬಂದಿರುತ್ತೇವೆ. ಹುಡುಕಿದವು ಸೀತೆಯನ್ನು ರಾತ್ರಿ ಹಗಲೆನ್ನದೆ, ಸುಗ್ರೀವನ ಮಾರ್ಗದರ್ಶನದಂತೆ ಸೀತೆ ಸಿಗಲಿಲ್ಲ. ಒಂದು ಮಾರ್ಗಸೂಚಿ ಕೊಟ್ಟಿದ್ದ ಸುಗ್ರೀವ. ಆ ಮಾರ್ಗಸೂಚಿ ಪ್ರಕಾರ ನಾವು ದಕ್ಷಿಣದ ಎಲ್ಲ ಪ್ರದೇಶಗಳನ್ನು ಜಾಲಾಡಿಸಿ ನೋಡಿದೆವು, ನಮಗೆ ಎಲ್ಲೂ ಸೀತೆಯ ಸುಳುವು ಸಿಗಲಿಲ್ಲ. ಮಾಯಾ ನಿರ್ಮಿತ ಕಪ್ಪು ಗುಹೆ ಹೊಕ್ಕೆವು, ಸೀತೆ ಅರಿಸುತ್ತಾ ಗಡುವು ಮಾಸ ಮುಗಿಯಿತು ಗುಹೆಯಲ್ಲಿ ಅರಸುವುದರಲ್ಲಿ. ಒಂದು ದೊಡ್ಡ ಬೃಹತ್ ಗುಹೆಯನ್ನು ಹೊಕ್ಕೊಂಡೆವು. ಅಲ್ಲೇ ನಮ್ಮದು ಸಮಯ, ನಿಗದಿಪಡಿಸಿದ ಸಮಯ ಮುಗಿದೋಯ್ತು. ನಮಗೆ ಒಂದು ತಿಂಗಳದಾಗ ಏನು ಹುಡುಕೊಂಡು ಹೋಗಬೇಕಾಗಿತ್ತಲ್ಲ, ಅದು ಮೀರಿ ಹೋಯ್ತು. ಯಾವಾಗ ನಾವು ವೃಕ್ಷ ಗುಹೆಯಲ್ಲಿ ಇದ್ದಾಗ, ಸೀತೆಯನ್ನು ಹುಡುಕ್ತಾ ಇದ್ದಾಗನ ಹುಡುಕಲು ಕೊಟ್ಟ ಸಮಯ ಮುಗೀತು. ಸುಗ್ರೀವನ ಕೋಪಕ್ಕೆ ಹೆದರಿ ಕುಳಿತಿಹೆವು ಆ ಮರಣೋಪವಾಸ. ಇನ್ನು ನಾವು ಕಿಷ್ಕಿಂಧಕ್ಕೆ ಹೋದ್ವು ಅಂದ್ರೆ ಅವೇನು ನಮಗೆ ಮರಣದಂಡನೆ ಕೊಡ್ಬೋದು, ಶಿಕ್ಷೆ ಕೊಡ್ಬೋದು. ಅದಕ್ಕೆ ಅವನು ಕೋಪಕ್ಕೆ ಹೆದರಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ಸಮುದ್ರದ ದಂಡಿಗೆ ಆಮರಣ ಉಪವಾಸ ಕುಳಿತಿರುತ್ತೇವೆ ಅಂಥೇಳಿ ಅಂಗದ ಸಂಪತ್ತಿಗೆ ಹೇಳ್ತಾನೆ. ನಮ್ಮ ವೈಫಲ್ಯ ರಾಮ ಲಕ್ಷ್ಮಣ ಸುಗ್ರೀವರಿಗೆ ಕೋಪ ತರುವುದು. ನಾವು ಸೀತೆಯ ಸುಳುವನ್ನು ಪಡೆಯದೆ ಹಾಗೆ ಹೋದ್ವಿ ಅಂದ್ರೆ ಆ 3 ಜನ ನಮ್ಮ ಮ್ಯಾಗೆ ಕೋಪಿಸ್ತಾರೆ, ಲಕ್ಷ್ಮಣ, ರಾಮ ಮತ್ತು ಸುಗ್ರೀವ. ಅದಕ್ಕೆ ಅವರು ಕೋಪಿಗೆ ಅಂಜನ ಮಾಡಿದವ, ಇಲ್ಲೇ ಉಳಿಬೇಕಂತ ನಿರ್ಧಾರ ಮಾಡ್ಯವ. ನಮಗೆ ಉಳಿವು ಇಲ್ಲ, ಆ ಕಡೆ ಹೋದ್ರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇಲ್ಲೇ ಅಲ್ಲಿ ಹೋಗಿ ಅವ್ರ ಕೈಯಾಗ ಸಾವಿಕ್ಕಿಂತನೂ ಇಲ್ಲೇ ಆಮರಣ ಉಪವಾಸ ಕೂತು ಪ್ರಾಣ ತ್ಯಾಗ ಮಾಡೋದು ಒಳ್ಳೆಯದು. ಒಂದು ನೀನ ಬಂದಿಯಾ, ನಮ್ಮ ಬೇಗ ತಿಂದು ಹಾಕು ಅಂತ ಅಂಗದ ಸಂಪತ್ತಿಗೆ ಹೇಳ್ತಾನೆ. ಕೇಳಿ ವಾನರ ಕಣ್ಣೀರಿನ ಕಥೆ.
ಕರುಣೆಯಿಂದ ನುಡಿಯಿತು ಸಂಪತಿ. ಅವ್ರದ್ದು ಕಣ್ಣೀರಿನ ಒಂದು ಕಥೆಯನ್ನು ಕೇಳಿತು, ವ್ಯಥೆಯನ್ನು ಕೇಳಿತು. ಕೇಳಿ ಅದೂ ಕೂಡ ಅವ್ರ ಮ್ಯಾಗ ಕರುಣೆಯನ್ನು ತೋರಿಸಿ ಸಂಪತಿ ನುಡಿತದ, ಓ ವಾನರರೇ, ಯುದ್ಧದಲ್ಲಿ ಬಲಶಾಲಿ ರಾವಣ, ನೆಲಕ್ಕುರುಳಿದ ಜಟಾಯು ನನ್ನ ಕಿರಿಯ ಸಹೋದರ. ರಾವಣ ಜೊತೆಗೆ ಯುದ್ಧ ಮಾಡಿ ರಾವಣನ ಏಟಿಗೆ ಭೂಮಿ ಮ್ಯಾಗ ಬಿದ್ದವ ಅವ ನನ್ನ ತಮ್ಮ, ಕಿರಿಯ ಸಹೋದರ. ತಮ್ಮನ ಹತ್ಯೆಗೆ ಪ್ರತಿಕಾರ ನೀಡುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಈಗ ನಮ್ಮ ತಮ್ಮನ ಕೊಲೆಯ ಸೇಡು ತೀರಿಸಿಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಯಾಕಂದರೆ ನನ್ನ ಪಕ್ಷಗಳು ಈಗ ಏನಾಗ್ಯಾವ, ಪಕ್ಕಗಳೇನಾಗ್ಯಾವ, ಹೀನಾಗ್ಯಾವ, ಬಲಹೀನ ಆಗ್ಯಾವ. ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ವೃದ್ಧನಾಗಿರುವೆ ಮತ್ತು ಪಕ್ಕಹೀನನಾಗಿರುವೆ. ಇಲ್ಲಿ ನನ್ನ ಪಕ್ಕದಲ್ಲಿನೂ ಬಲ ಇಲ್ಲ, ನಾನು ಮತ್ತು ಮುಪ್ಪಾವಸ್ಥೆಯನ್ನು ನನ್ನ ಅಡರಿದೆ. ಅದಕ್ಕೆ ಈ ಕಾರಣದಿಂದಾಗಿ ರಾವಣನ ಜೊತೆಗೆ ಯುದ್ಧ ಮಾಡುವಂಥ ಸಾಮರ್ಥ್ಯ ಈಗ ನನ್ನಲ್ಲಿ ಇಲ್ಲ. ವೃತ್ರನೆಂಬ ರಾಕ್ಷಸನು ಹತ್ಯೆಗೈಯಲು ನಾನು ಜಟಾಯು ಬೆನ್ನಟ್ಟಿ ಹೋದವು. ತನ್ನ ಕಥೆ ಹೇಳ್ತದೆ. ನನ್ನ ರೆಕ್ಕೆಗಳು ಯಾಕೆ ಬಲಹೀನ ಆಗ್ಯಾವ ಅನ್ನುವಂಥ ಅದ್ರ ಹಿಂದಿನ ಕಥೆಯನ್ನು ಹೇಳ್ತದೆ. ಅಲ್ಲಿ ಒಬ್ಬ ರಾಕ್ಷಸ ಇದ್ದ. ಅವನ ಹೆಸರೇನಿತ್ತಂದ್ರೆ ವೃತ್ರನೆಂಬ ರಾಕ್ಷಸ. ವೃತ್ರ ಅನ್ನೋ ಹೆಸರಿನ ಒಬ್ಬ ರಾಕ್ಷಸ ಇದ್ದ. ಅವನು ನಾವು ಕೊಲೆ ಮಾಡಲಿಕ್ಕೆ ನಾನು ಮತ್ತು ಜಟಾಯು ಬೆನ್ನಟ್ಟಿ ಹೋದವು ದೂರದವರೆಗೆ. ಬೆನ್ನಟ್ಟಿದೆವು ಮಧ್ಯಾಹ್ನದ ಸುಡು ಬಿಸಿಲಿನಿಂದ. ಜಟಾಯುವನ್ನು ರಕ್ಷಿಸಲು ವಿಸ್ತರಿಸಿದ ನನ್ನ ಪಕ್ಕಗಳನ್ನು ನೀಡಲು ನೆರಳು. ಇವರು ಹಂಗೆ ಬೆನ್ನಟ್ಟುವ ಮುಂದೆ ಓಡಾಕತ್ತಿದ್ದ. ನಾವು ಹೋಗೋ ಕಾಲಕ್ಕೆ ಸುಡು ಬಿಸಿಲಿತ್ತು, ಭಯಂಕರ ಸೂರ್ಯ ಬಿಸಿಲು, ಭಾಳ ದಗದಗಿಸುವಂಥ ಬಿಸಿಲಿತ್ತು, ಸುಡು ಬಿಸಿಲಿತ್ತು. ಅದ್ರಾಗ ನಾನೇನು ಮಾಡಿದೆ, ನನ್ನ ತಮ್ಮಗಾದರೂ ನೆರಳು ಸಿಗಲಂತೆ ನನ್ನ ಪಕ್ಕಗಳನ್ನು ವಿಸ್ತರಿಸಿ ಅವನಿಗೆ ನೆರಳು ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಓ ವಾನರ, ಸುಡು ಬಿಸಿಗೆ ಹೀನವಾದವು ನಮ್ಮ ಪಕ್ಕಗಳು. ಆ ಬಿಸಿಲನ್ನು ಝಳವನ್ನು ತಡೆಯದೆ ನಮ್ಮ ಪಕ್ಕಗಳೇನದು ಹೀನವಾದವು. ವಿಂಧ್ಯ ಪರ್ವತದ ಮೇಲೆ ಬಿದ್ದು ಅಸಹಾಯಕನಾಗಿರುವೆ ಇಲ್ಲಿ. ನಾನೇನು ಮಾಡಿದೆ, ಒಂದು ಕಡೆಗೆ ವಿಂಧ್ಯ ಪರ್ವತದ ಮ್ಯಾಗ ಬಂದು ಬಿದ್ದೆ. ನಾನು ಪಕ್ಕಗಳು ಬಲಹೀನ ಅದು, ಮತ್ತೆ ಎದ್ದು ಹೇಳಕ್ಕೆ ಬರ್ತಾ ಇಲ್ಲ. ಭಾಳ ದಿವಸ ಅಲ್ಲೇ ಬಿದ್ದುಬಿಟ್ಟೆ. ನಾನು ಅಸಹಾಯಕನಾಗಿ ಬಿದ್ದೆ. ಜಟಾಯು ಬದುಕಿದ ಇಲ್ಲವೇ ಸತ್ತ, ಸುದ್ದಿ ತಿಳಿಯಲು ಅಸಹಾಯಕನಾಗಿರುವೆ ಇಲ್ಲಿ. ನನಗೆ ಇದು ಗೊತ್ತಿಲ್ಲಲ್ಲ. ನಾನು ಸುಡು ಬಿಸಿಲಿಗೆ ಒಂದು ಪ್ರಕಾರದ ಅದು ಸನ್ಸ್ಟ್ರೋಕ್ ಅಂತಲ್ಲ, ಈ ರೀತಿಯಾಗಿ ನನ್ನ ಪಕ್ಕಳ ಹೀನಾಗಿ ನಾನು ಅಪ್ಪಳಿಸಿ ಕೆಳಗೆ ಬಿದ್ದೆನು. ಆದರೆ ಬಿದ್ದ ನಂತರ ನನ್ನ ತಮ್ಮದು ಏನಾಯ್ತು ನನಗೆ ಗೊತ್ತಿಲ್ಲ. ಅವನು ಜೀವಂತದನೋ ಸತ್ತನೋ ಎಲ್ಲದನೋ ಗೊತ್ತಿಲ್ಲ, ಮತ್ತು ಅವನು ಹುಡುಕುವಷ್ಟು ನನ್ನಲ್ಲಿ ಸಾಮರ್ಥ್ಯನೂ ಇಲ್ಲ ಅಂಥೇಳಿ ಸಂಪತಿ ವಾನರರಿಗೆ ಹೇಳ್ತಿದೆ. ಕೇಳಿ ಸಂಪತ್ತಿಯ ನುಡಿಗೆ ಉತ್ತರಿಸಿದ ಅಂಗದ. ಆ ಸಂಪತ್ತಿಯ ಮಾತು ಕೇಳಿ ಅಂಗದ ಹೇಳ್ತಾನೆ, ನೀನು ಜಟಾಯು ಸಹೋದರನಾಗಿದ್ದರೆ ಜಟಾಯುವಿನ ಬಗ್ಗೆ ನಾನಾಡಿದ್ದನ್ನು ಕೇಳಿದ್ದರೆ, ರಾವಣ ಬಗ್ಗೆ ಗೊತ್ತಿದ್ದರೆ, ರಾವಣ ತಾನು ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ನಾವು ಆಗಲೇ ಜಟಾಯುವಿನ ಬಗ್ಗೆ ಮಾತಾಡುತ್ತಿದ್ದು, ಅದನ್ನು ನೀ ಕೇಳಬೇಕು. ಮುಂದೆ ನೀನು ಏನು ಮಾಡಿದಂದ್ರೆ, ನಾವು ಮಾತಾಡೋದನ್ನ ಕೇಳಿದೆಯಾ, ರಾವಣ ಬಗ್ಗೆ ಒಂದು ವೇಳೆ ನಿನಗೆ ಗೊತ್ತಿತ್ತಂದ್ರೆ ಆದಷ್ಟು ಬೇಗ ನಮಗೆ ರಾವಣನ ತಾಣ, ಅವನ ಸ್ಥಳ ಎಲ್ಲೈತಿ ಹೇಳಿ ನಮಗೆ ಉಪಕಾರ ಮಾಡು, ನಮ್ಮ ಮೇಲೆ ಉಪಕಾರ ಮಾಡು ಅಂಥೇಳಿ ಅಂಗದ ಸಂಪತ್ತಿಯನ್ನು ಕೇಳ್ತಾನೆ. ನಾವು ಹುಡುಕುವೆವು ರಾವಣ. ನಾವು ನೀ ಎಲ್ಲಿ ಹೇಳ್ತಿಲ್ಲ, ಎಲ್ಲಿ ಐತೆ ಅವನ ಸ್ಥಳ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಅವನ್ನ ಹುಡುಕ್ತೇವೆ ಅಂತ ಹೇಳ್ತಾನೆ. ಕೇಳಿ ಅಂಗದನ ನುಡಿ ವಾನರರಿಗೆ ಸಂತೋಷ ನೀಡುವ ಸುದ್ದಿ ತಿಳಿಸಲು ಸಂಪತ್ತಿ ನುಡಿದ. ಅಂಗದನ ಮಾತು ಕೇಳಿದ. ಇನ್ನು ವಾನರರಿಗೆ ಒಂದು ಸುದ್ದಿ, ಸಂತೋಷ ಸುದ್ದಿ ಅಂದರೆ ಸೀತೆ ಸುಳುವನ್ನು ನೀಡಿರ್ತಾನೆ. ಈ ರೀತಿಯಾಗಿ ಹೇಳ್ತಾನೆ ಸಂಪತ್ತಿ, ನಾನೊಬ್ಬ ಪಕ್ಕಹೀನ ಅಸಹಾಯಕ ಶೂರ. ನಿಮ್ಮನ್ನು ನೋಡ್ಬೇಕಾರೆ ನಾನು ಶೂರನಾಗಿ ನಿಮಗೆ ಸಹಾಯ ಮಾಡಬೇಕಾಗಿತ್ತು. ನಾನು ನಮ್ಮನ್ನು ತಮ್ಮ ಹೆಂಗೆ ಮಾಡಿದ್ಲ ಹಂಗೆ ನಾನು ಮಾಡಬೇಕಾಗಿತ್ತು. ಆದರೆ ಆ ಸ್ಥಿತಿಯಲ್ಲಿ ನಾನು ಇಲ್ಲ. ಆದರೂ ಸಹಾಯಕ್ಕಾಗಿ ರಾಮನಿಗೆ ನುಡಿ ಸೇವೆ ಸಲ್ಲಿಸುವೆ. ನುಡಿ ಸೇವೆ, ಹಲವಾರು ಸೇವೆಗಳಲ್ಲಿ ನುಡಿ ಸೇವೆ ಕೂಡ ಒಂದು. ಅಂದರೆ ಸಹಾಯ ಮಾಡೋದು, ಕರೆ ಹೇಳಿ, ಮಾರ್ಗ ಹೇಳಿ, ಸಲಹೆ ಕೊಟ್ಟು, ಉಪದೇಶ ಕೊಟ್ಟು ಸಹಾಯ ಮಾಡೋದಕ್ಕೆ ನುಡಿ ಸೇವೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಯಾವ ರೀತಿಯಿಂದ ಸಹಾಯ ಮಾಡೋಕ್ಕೆ ಆಗಲಿಲ್ಲ. ಆದರೆ ನಾನು ನುಡಿ ಸೇವೆ ಎಂದ ಮಾತುಗಳಿಂದ ರಾಮನ ಸೇವೆ ಮಾಡ್ತಾ ಅವಕಾಶ ಸಿಕ್ಕಿದೆ, ಅದನ್ನು ಕಳ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಮುಂದೆ ಯಾವ ಸುಳಿವನ್ನು ಹೇಗೆ ಹೇಳ್ತಾನೆ ಮತ್ತು ಏನು ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.